ಇನ್ನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಇವತ್ತೇ ರಾಜೀನಾಮೆ ಕೊಡ್ತಾರಾ? ದೆಹಲಿಯಲ್ಲೇ ರಾಜೀನಾಮೆ ನೀಡಲಿರುವಂತ ಡಿಕೆ ಶಿವಕುಮಾರ್ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ಗೆ ರಾಜೀನಾಮೆ ಪತ್ರವನ್ನ ಇವತ್ತೇ ಕೊಡಲಿದ್ದಾರಾ? ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ. ಡಿಕೆ ಶಿವಕುಮಾರ್ ಅವರು ಇವತ್ತೇ ಹಾಗಾದ್ರೆ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ತದನಂತರದಲ್ಲಿ ಸಿಎಂ ಪ್ರಮಾಣ ವಚನನ. ಇನ್ನು ಡಿಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಸುಳಿವು ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕಾಗಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ಗೆ ನಿರ್ಧಾರ ಅಂತೆ. ಇವತ್ತು ಬೆಳಗ್ಗೆನೆ ದೆಹಲಿಗೆ ತೆರಳಿರುವಂತ ಸತೀಶ್ ಜಾರಕಿಹೊಳಿ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಬಹುತೇಕ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗಬಹುದು ಅನ್ನುವಂತ ಚರ್ಚೆ, ಅದು ವಿತೌಟ್ ಮಿನಿಸ್ಟರ್. ಸಚಿವ ಸ್ಥಾನವೂ ಬೇಕು ಅಂತ ಅವ್ರೇನು ಬೇಡಿಕೆ ಇಟ್ಟಿದ್ದಾರಲ್ಲ, ಅದಿಲ್ಲ ಅಂದ್ರೆ ಒನ್ ಪರ್ಸನ್ಗೆ ಒಂದೇ ಪೋಸ್ಟ್ ಅನ್ನೋ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹಾಕೊಂಡಿದೆಯಂತೆ. ಬಟ್ ಈಗ ಪ್ರಮುಖವಾದಂತ ಒಂದು ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತೇ ರಾಜೀನಾಮೆ ಕೊಡಬಹುದಾ ಅಂತ ದೆಹಲಿಗೆ ತೆರಳಿದ್ದಾರೆ. ಈ ಕೆಲಸನೂ ಇವತ್ತೇ ಮುಗಿಸ್ಬಿಡೋಣ, ಹೆಂಗೂ ಬುಧವಾರ ಪದಗ್ರಹಣ ಇದೆ, ಅಷ್ಟರೊಳಗೆ ಇದೆಲ್ಲ ಆಗ್ಲಿ ಅಂತ ಅನ್ಕೊಂಡಿದ್ದಾರಾ ಅಥವಾ ಪದಗ್ರಹಣದ ನಂತರ ರಾಜೀನಾಮೆ ಕೊಡ್ತಾರಾ? ಗೊತ್ತಾಗಬೇಕಿದೆ ಅಪ್ಡೇಟ್.